ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಿರಿಕ್ ರಂಗಣ್ಣ ಯೂಟ್ಯೂಬ್ ಚಾನೆಲ್. ಗಾಯ್ಸ್, ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ. ಇನ್ನು ಗ್ಯಾರಂಟಿಗಳನ್ನ ಅರ್ಹರಿಗಷ್ಟೇ ತಲುಪಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯೋಜನೆಗಳ ಮರುಪರಿಶೀಲನೆಗೆ ಮುಂದಾಗುವಂತೆ ಕಾಣಿಸ್ತಾ ಇದೆ. ಇದೀಗ ಬಿಪಿಎಲ್ ಕಾರ್ಡ್ ಆಧರಿಸಿ ಗ್ಯಾರಂಟಿಗಳ ಹಂಚಿಕೆ ಆಗಬೇಕು, ಬಡವರಿಗೆ ಮಾತ್ರ ಗ್ಯಾರಂಟಿಗಳ ಫಲ ಸಿಗಬೇಕು ಅಂತ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಅಲ್ಲದೆ ಗ್ಯಾರಂಟಿಗಳು ಸರ್ಕಾರಕ್ಕೆ ಹೊರೆ ಆಗಿವೆ ಅನ್ನೋದನ್ನು ಕೂಡ ಒಪ್ಪಿಕೊಂಡಿದ್ದಾರೆ. ನೋಡಿ, ಹೊರೆ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನಮ್ಗೆ ಗೊತ್ತಿತ್ತು ಹೊರೆ ಆಗುತ್ತೆ ಅಂತಾನೆ ಗೊತ್ತಿತ್ತು. ಬಡವರಿಗೋಸ್ಕರ ಹೊರೆ ಅದನ್ನ ತಡ್ಕೊಳ್ಬೇಕಲ್ಲ ಸರ್ಕಾರ. ನನಗೆ ನೋವಿದೆ, ಸತ್ಯವಾಗ್ಲೂ ನೋವಿದೆ, ನಾನಿಲ್ಲ ಅಂತ ಹೇಳಲ್ಲ. ಯಾವ ರೂಪದಲ್ಲಿ ಇರಬೇಕು ಎಂಬುದನ್ನು ಇತ್ಯರ್ಥ ಮಾಡಿಕೊಳ್ಳಿ. ಇನ್ನೊಂದ್ಸರಿ ಕೆಪ್ಪರ ತರ ಆಡಬೇಡಿ, ಕಿವುಡ್ರ ತರ ಆಡಬೇಡಿ. ಒಳ್ಳೊಳ್ಳೆ ಡಾಕ್ಟರ್ಗಳಿದ್ದಾರೆ ನನ್ನ ಹತ್ರ, ENT ಸ್ಪೆಷಲಿಸ್ಟ್ಗಳು, ಬರ್ರಿ ರಿಪೇರಿನಾರು ಮಾಡಿಸ್ಕೊಡ್ತೀನಿ. ಆ ಚುನಾವಣೆಗೆ ಮೊದಲು ಬಡ್ಕೊಂಡ್ವಿ, ಇದನ್ನ ಕೇಳಲಿಲ್ಲ. ನೀನ್ ಏನಾದ್ರೂ ಬೈಕೋ, ನನ್ಗೆ ಏನು ಕೇಳಲ್ಲ. ಹಾರಾಡ್ಬಿಟ್ರು ತಕಪಕ ಅಂತ ಬಾಲಗಳನ್ನು ಕಟ್ಕೊಂಡು. ಒಳ್ಳೆ ಓಟ್ ಬೇಕಿತ್ತಲ್ಲ, ಅಧಿಕಾರಕ್ಕೆ ಬಂದ್ರೆ ಸಾಕಾಗಿತ್ತು. ಅಣ್ಣ, ಇದು ಆ ಚಂದ್ರನ ಹತ್ರ ನೀನು ಹೋಗ್ಬೇಕು ಅನ್ಕೋತಿದ್ದೆ, ಆಯ್ತಾ ಇಲ್ಲ ಹೋಗಕ್ಕೆ. ಅವನನ್ನು ಕರ್ಸ್ಕೊಡಕ್ ಅದೇ ಬೆಳಗ್ಗೆ ಕರ್ಸ್ಕೊಂಡು ಹಾಕೋದು ಒಂದು ಗ್ಯಾರಂಟಿ ಅನ್ನೋ ಲೆವೆಲಲ್ಲಿ ಇದ್ರಿ ನೀವು. ನಿಮ್ಗೆ ಯಾಕೆ ಬೇಕದು? ಮುಚ್ಕೊಂಡು ಹೋಗಲ್ಲ. ಕಾಕಾ ಪಾಟೀಲ್ಗೂ ಫ್ರೀ, ಅಲ್ಲಿ ಬಂದೆ. ನಾವು ಹೇಳಿದ್ವಾ ಮಾಧವಪ್ಪ ನಿಂಗೂ ಫ್ರೀ, ಕಾಕಾ ಪಟೇಲ್ ನಿಂಗೂ ಫ್ರೀ ಅಂತ ನಾವು ಹೇಳಿದ್ವಾ? ಕೇಳಲಿಲ್ಲ. ನಾನು 100 ಸರಿ ಇದನ್ನ ಷರತ್ತೇನು ನೋಡ್ಕೊಳ್ಳಿ, ಷರತ್ತೇನು ನೋಡ್ಕೊಳ್ಳಿ. ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ, ಬಂದ ಮೇಲೆ 10 kg ಅಕ್ಕಿಯನ್ನು ಫ್ರೀ ಆಗಿ ಕೊಡ್ತೀವಿ. ಅದೇ ಬಿಟ್ಬಿಟ್ಟು ನೀವು ಈಗಲೂ ಬುರ್ಡ ಬಿಟ್ರೆ ಕುತ್ಕೊಂಡು ಗ್ಯಾರಂಟಿ ನೀಡಲ್ಲ, ದುಡ್ಡು ಎಷ್ಟು ಬೇಕು ದುಡ್ಡು ಕಲೆಕ್ಷನ್ ಅಷ್ಟೇ ಅಂತ DK ಶಿವಕುಮಾರ್ ಅವರ ಕಲೆಕ್ಷನ್ ಟಾಕ್ ಮಾಡಿಬಿಟ್ರೆ, ಕಲೆಕ್ಷನ್ ಟಾಕ್ ನಾವೆಲ್ಲಿಗೆ ಹೋಗೋಣ? ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಸಿದ್ದರಾಮಯ್ಯನವರು ಅವರೇನು ಅರ್ಥಶಾಸ್ತ್ರಜ್ಞರೋ ಅಂತಾರೆ. ಅರ್ಥಶಾಸ್ತ್ರಜ್ಞ ಆಗಲೇಬೇಕಾಗಿಲ್ಲ ಅರ್ಥಶಾಸ್ತ್ರವನ್ನು ತಿಳಿದುಕೊಳ್ಳಕ್ಕೆ. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಅವನು ಯಾವ ಕಾಲೇಜ್ಗೂ ಹೋಗ್ಲಿಲ್ಲ. ರಾಜಕೀಯ ಶಾಸ್ತ್ರ ಓದ್ದವ್ರು ಮಾತ್ರ ರಾಜಕೀಯಕ್ಕೆ ಬರಬೇಕು ಅಂತ ಏನಾರು ಇದೆಯೇ? ಖಂಡಿತ ಇಲ್ಲ. ಸಿದ್ದರಾಮಯ್ಯನವರೇ ಇದೆಯೇ? ಇಲ್ಲ. ನಿಮ್ಮ ಮಗ ಡಾಕ್ಟರ್ ಮಾಡಿ ಬಂದ್ಬಿಟ್ರೆ ಯೂಸ್ಲೆಸ್ ಫೆಲೋ, ಅವ್ರು ಯೋಗ್ಯ ಇರಲ್ಲ ಅಂತ ಹೇಳ್ಬಿಡೋಣ. ಹಂಗೆ ಮಚ್ ತಗೊಂಡು ಬಿಟ್ಬಿಟ್ಟು ಸಾಕ್ಬಿಡ್ತೀನಿ. ಅಲ್ಲ ಸರ್, ನಮ್ಮ ಜನಗಳಿಗೆ ರುಚಿ ತೋರಿಸ್ಬಿಟ್ಟು ಈಗ ನಾವು ಅದನ್ನೆಲ್ಲ ವಾಪಸ್ ತಗೋತೀವಿ ಅಂತಂದ್ರೆ ಜನ ಬಿಡ್ತಾರ ಸರ್? ಜನಾಕ್ರೋಶ ಜಾಸ್ತಿ ಆಗಲ್ವಾ ಅಂತ? ಆಗಬಹುದು, ನಾನು ಆಗಲ್ಲ ಅಂತ ಹೇಳಲ್ಲ, ಅದನ್ನ ಅರ್ಥ ಮಾಡಿಸ್ಬಿಟ್ಟು ಮಾಡಬೇಕು, ಬೇರೆ ದಾರಿ ಇಲ್ಲ. ಅದೇ ನೀವು ಹೇಳೋದು ಕೊಡೋದು ಸುಲಭ, ತಗೊಳ್ಳೋದು ಕಷ್ಟ, ಬಟ್ ಮಾಡಬೇಕು, ಬೇರೆ ದಾರಿ ಇಲ್ಲ. ನಾನು ಹೇಳ್ದೆ ಅಲ್ಲ, ಲೌಡಾನು ಆಗಲ್ಲ ಅಂತ.